ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಆರ್ಚ್ ಹಾಕುವಾಗ, ಮನೆ ಹಾಕುವಾಗ ಮತ್ತು ಬೀಡ್ಸ್ ಆ್ಯಡ್ ಮಾಡುವಾಗ ಏನೇನು ಮಿಸ್ಟೇಕ್ ಮಾಡಬಾರ್ದು ಅಂತ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಈ ವಿಡಿಯೋದಲ್ಲಿ ನಿಮಗೆ ನಾನು ಡಬಲ್ ಕ್ರೋಶ ಮತ್ತು ತ್ರಿಬಲ್ ಕ್ರೋಶ ಹಾಕ್ತೀನಿ. ಅದು ಯಾವ ಥರ ಬರುತ್ತೆ, ಡಿಫ್ರೆನ್ಸ್ ಏನಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಜೊತೆಯಲ್ಲಿ ಮನೇನ ಕೂಡ ಹಾಕೋದು ಹೇಳ್ಕೊಡ್ತೀನಿ. ಪರ್ಫೆಕ್ಟಾಗಿ ಮನೆ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಆ ಥರ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ. ನೋಡಿ, ಈ ಥರ ನಾನು 7 ದಾರನ ತೊಗೊಂಡಿದ್ದೀನಿ ಮತ್ತು 10ನೇ ನಂಬರ್ ನೀಡಲ್ಲು. ನೋಡಿ, ಈ ಥರ ತುದಿಗೂ ಹಾಕಬಾರ್ದು, ಜಾಸ್ತಿ ಮೇಲ್ಗಡೆನೂ ಹಾಕಬಾರ್ದು. ಕರೆಕ್ಟಾಗಿ ಸ್ವಲ್ಪ ಸ್ಯಾರಿ ಅಂಚಿಗಿಂತ ಸ್ವಲ್ಪ ಈ ಕಡೆ ಹಾಕ್ಕೊಂಡು ಚುಚ್ಕೋಬೇಕಾಗತ್ತೆ. ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಹಾಗೆ 2 ಸತಿ ನೀವು ಲಾಕ್ ಹಾಕ್ಕೊಳ್ಳಿ. ಓಕೆ, ದಾರನ ತೊಗೊಂಡು 2 ಸತಿನ ಲಾಕ್ ಹಾಕ್ಕೊಳ್ಳಿ. ಒಂದೇ ಸತಿ ಲಾಕ್ ಹಾಕ್ಕೋಬೇಡಿ. ಒಂದೇ ಸತಿ ಲಾಕ್ ಹಾಕ್ಕೊಂಡ್ರೆ ಗ್ಯಾರಂಟಿ ಇರಲ್ಲ, ಬಿಚ್ಕೊಂಡ್ಬಿಡುತ್ತೆ. 2 ಸತಿ ಲಾಕ್ ಹಾಕ್ಕೊಳ್ಳಿ. 2 ಸತಿ ಲಾಕ್ ಹಾಕ್ಕೊಂಡು 3 ಚೈನ್ ತೊಗೊಂಡು ಮನೆಗಳನ್ನ ಹಾಕ್ತಾ ಹೋಗಿನ. ನೋಡಿ, ಈ ಥರ 1 2 3 ಚೈನ್ ತೊಗೊಂಡು ಕರೆಕ್ಟ್ 3 ಚೈನು ಎಷ್ಟು ದೂರಕ್ಕೆ ಬರುತ್ತೆ ಅಷ್ಟೇ ಲೆಂತಿಗೆ ಹಾಕಬೇಕು. ನೀವು ತುಂಬ ಎಳೆದೆಲ್ಲ ಹಾಕಕ್ಕೆ ಹೋಗಬೇಡಿ, ಮತ್ತು ಸೀರೆನ ಕೂಡ ತುಂಬ ಎಳೆದು ಹಿಡ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ನಾರ್ಮಲಾಗಿ ಕೂಲಾಗಿ ಹಿಡ್ಕೊಂಡು ಹಾಕಿ, ಇಲ್ಲ ಅಂದರೆ ಸೀರೆ ಎಲ್ಲ ಎಳ್ಕೊಂಡಂಗೆ ಆಗುತ್ತೆ. ನೋಡಿ, ಈ ಥರ 3 ಚೈನ್ ಹಾಕ್ಕೊಂಡು ಫಸ್ಟಿಗೆ 2 ಮನೆ ಹಾಕೋಬೇಕು ನೀವು. ಅಂದರೆ ಒಂದು ಕುಚ್ಚು ಹಾಕೋಕ್ಕೆ, ಇನ್ನೊಂದು ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ. ಆರ್ಚ್ ಹಾಕೋಕ್ಕೆ ನಿಮಗೆ ಒಂದು ಬೇಕಲ್ವಾ. ನೋಡಿ, ಈ ಥರ 2 ಮನೆಯನ್ನು ಹಾಕ್ಕೊಳ್ಳಿ. 2 ಮನೆ ಹಾಕಿದ ನಂತರ ನಾನು ಬೀಡ್ಸ್ ಆ್ಯಡ್ ಮಾಡ್ಕೊಳ್ತೇನೆ. ನೋಡಿ, ಈ ಥರ 2 ಮನೆ ಹಾಕಿದ ನಂತರ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಈ ಥರ 2 ಮನೆ ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಈ ಥರ ಆವಾಗವಾಗ ಸೀರೆನ ಈಗ ನೋಡ್ಕೊತಾ ಇರಬೇಕು. ಏನಾದರೂ ಟೈಟ್ ಹಾಕಿದ್ದೀನಾ, ಲೂಸ್ ಹಾಕಿದ್ದೀನಾ, ಎಳ್ಕೊಂಡಂಗೆ ಆಗಿದೆಯಾ ಅಂತ ಇಲ್ಲಿ ಚೆಕ್ ಮಾಡ್ಕೊತ ಹಾಕಬೇಕಾಗತ್ತೆ. ನೋಡಿ, ನಾನು ಈ ಬೀಡ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ಸ್ ಆ್ಯಡ್ ಮಾಡಿಕೊಂಡು ಬೀಡ್ಸ್ ಲಾಕ್ ಮಾಡ್ಕೋಬೇಕು ನೀವು, ಸರಿನಾ? ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ ಯಾವಾಗಲೂ. ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಬಿಟ್ಟು ಕರೆಕ್ಟ್ ಬೀಡ್ಸ್ ಎಷ್ಟು ದೂರಕ್ಕೆ ಬರುತ್ತೆ ಅಷ್ಟೇ ದೂರಕ್ಕೆ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ನೀವು. ಆವಾಗ ಸೀರೆನ ಸ್ವಲ್ಪ ಹೀಗೆ ಎಳೆದು ನೋಡ್ಕೊಳ್ಳಿ ನೀವು. ಈಗ ನೇರವಾಗಿದೆಯಾ, ಟೈಟ್ಗಳು ಬರ್ತಾ ಇದೆಯಾ, ಲೂಸ್ ಬರ್ತಾ ಇದೆಯಾ, ಕೊಟ್ಟೆ ಬರ್ತಾ ಇದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊತ ಮನೆಯನ್ನು ಹಾಕ್ತಾ ಹೋಗಿ. ಈ ಥರ ಬೀಡ್ಸ್ ಲಾಕ್ ಮಾಡಿ ಮತ್ತೆ ಅಲ್ಲಿ ಚುಚ್ಚಿ ಲಾಕ್ ಮಾಡ್ಕೊಳ್ಳಿ, ಆಯಿತಾ? ಈಗ ಮತ್ತೆ ನೀವು 3 ಮನೆ ಹಾಕ್ಕೋಬೇಕು. 3 ಮನೆ ಅಂದರೆ 3 ಚೈನ್ ಇದು 3 ಸತಿ ಹಾಕ್ಕೊಳ್ತಾ ಬರಬೇಕು. ಅಲ್ಲಿ 2 ಹಾಕಿದ್ನೆ ಅಲ್ವಾ ಸ್ಟಾರ್ಟಿಗೆ, ಅದೇ ಥರ ನೀವು 3 ಹಾಕ್ಕೊಳ್ತಾ ಬನ್ನಿ. 3 ಅಂದರೆ ನಿಮಗೆ ಈ ಕಡೆ ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ, ಆ ಕಡೆದು ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ, ಮಧ್ಯದ್ದು ನಿಮಗೆ ಕುಚ್ಚು ಹಾಕಲಿಕ್ಕೆ. ಅದಕ್ಕೆ ಫಸ್ಟು 2 ಹಾಕಿರ್ತೀರಿ ಅಲ್ವಾ, ಮಧ್ಯದಲ್ಲಿ 3 ಹಾಕ್ಕೊಳ್ತಾ ಬರಬೇಕು. ಸರಿ, 3 ಹಾಕ್ಕೊಳ್ತಾ ಬನ್ನಿ, ಆಯಿತಾ? ನಾನು ನಿಮಗೆ 2 ಬೀಡ್ಸ್ ಆ್ಯಡ್ ಮಾಡೋವರೆಗೂ ತೋರಿಸ್ಕೊಡ್ತೀನಿ. ಆಮೇಲೆ ಅದೇ ಥರನೇ ಫುಲ್ ಸ್ಯಾರಿಗೆ ಹಾಕ್ಕೊಳ್ತಾ ಬರಬೇಕು. ಫುಲ್ ಸ್ಯಾರಿ ಎಂಡ್ವರೆಗೂ ಹಾಕ್ಕೊಳ್ತಾ ಬರಬೇಕು ಇದೇ ಥರ ಬೇಸ್ಮೆಂಟ್. ಓಕೆ, ನೋಡಿ 3 ಸತಿ ಹಾಕ್ಕೊಂಡೆ ಅಲ್ವಾ. ಈ ಥರ 3 ಸತಿ ಹಾಕ್ಕೊಂಡ ನಂತರ ನೀವು ಅಲ್ಲಿ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೋಬೇಕಾಯ್ತಾ? ನೋಡಿ, ತೋರಿಸಿದ್ನಲ್ಲ, ನಾನು ಅದನ್ನು ಸ್ಕಿಪ್ ಮಾಡಿದೆ, ತುಂಬ ಲೆಂತ್ ಆಗಿಬಿಡುತ್ತೆ ಅಂತ. ಈ ಥರ ಹಾಕ್ಕೊಳ್ಳಿ. 3 ಚೈನನ್ನು ಹಾಕ್ಕೊಳ್ತಾ ಬನ್ನಿ. ಮತ್ತು ಲಾಸ್ಟಲ್ಲಿ 2 ಚೈನ್ ಹಾಕ್ಕೊಂಡು ಅದನ್ನು ಹಾಗೆ ತಿರುಗಿಸ್ಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ಹಿಂದ್ಗಡೆಯಿಂದ ಹಾಕ್ಕೊತ ಬರಬೇಕು. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವ ನಾನು, ಅದನ್ನು ಹಾಗೆ ರಿಟರ್ನ್ ತಿರುಗಿಸ್ಕೋಬೇಕು. ಅಲ್ಲಿ ಲಾಕೆಲ್ಲ ಮಾಡಬಾರ್ದು, ದಾರ ಕಟ್ ಮಾಡೋಕ್ಕೆ ಹೋಗಬಾರ್ದು. ಈ ಥರ 3 ಚೈನ್ ಹಾಕ್ಕೊಳ್ತಾ ಬನ್ನಿ, ಆಯಿತಾ? ಒಂದು ವೇಳೆ ನಿಮಗೆ ಹಿಂದ್ಗಡೆಯಿಂದ ಒಂದು ವೇಳೆ ಚೈನ್ ಹಾಕೋದು ಟೈಟ್ ಆಗಿಬಿಡ್ತು, ಲೂಸ್ ಆಗಿಬಿಡ್ತು ಅಂದರೆ ಆ ಚೈನ್ ಎಷ್ಟು ಉದ್ದಕ್ಕಿದೆಯೋ ಕರೆಕ್ಟ್ ಅಷ್ಟು ಲೆಂತಿಗೆ ಬರೋಷ್ಟು ಚೈನ್ ಹಾಕ್ಕೊಳ್ಳಿ. ಆ ಥರ 3 ಚೈನ್ ಹಾಕ್ಕೊತ ಬರಬೇಕು ನೀವು. 3 ಚೈನ್ ಹಾಕ್ಕೊಂಡು ಅಲ್ಲಿ 2 ಸತಿ 3 ಚೈನ್ ಹಾಕಿ 2 ಮನೆ ಕಂಪ್ಲೀಟ್ ಮಾಡ್ತೀವಲ್ವ. 2 ಮನೆ ಕಂಪ್ಲೀಟ್ ಮಾಡಿದ ನಂತರ ಬೀಡ್ಸ್ ಹಿಂದ್ಗಡೆ 1 ಚೈನ್ ಹಾಕುವಾಗ 3 ಚೈನ್ ಅಲ್ಲ, ಕರೆಕ್ಟಾಗಿ ಬೀಡ್ಸ್ ಎಷ್ಟು ಉದ್ದ ಬರುತ್ತೆ.
ಈ ಕಡೆ ಲಾಕಿಂದ ಆ ಕಡೆ ಲಾಕ್ವರೆಗೂ ಎಷ್ಟು ಉದ್ದ ಬರುತ್ತೆ, ಅದು 4 ಚೈನ ಆಗಿರ್ಬೋದು, 5 ಚೈನು ಆಗಿರ್ಬೋದು, 6 ಚೈನು ಆಗಿರ್ಬೋದು. ನೋಡಿ 1 2 3 4 ನೋಡಿ 4 5 ಹೀಗೆ ಇಟ್ಟು ನೋಡ್ತಾ ಇರಿ. 6 ಚೈನು ನೋಡಿ ಈ ಥರ ಇಟ್ಟು ನೋಡಿ. ಕರೆಕ್ಟ್ ಹಿಂದ್ಗಡೆಗೆ 6 ಚೈನು ಬಂತು. 6 ಚೈನು ಬಂದ ತಕ್ಷಣ ಅಲ್ಲಿ ಹಿಂದ್ಗಡೆ ಲಾಕ್ ಹಾಕ್ಕೊಳ್ಳಿ. ಓಕೆನಾ? ನೋಡಿ ಆ ಥರ ಎಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬನ್ನಿ. ನೋಡಿ ಇದೇ ಥರನೇ ಎಂಡ್ವರೆಗೂ ಹಾಕಿ ಮುಗಿಸ್ದೆ. ಹಾಕಿ ಮುಗಿಸಿದ ನಂತರ ಮತ್ತೆ ಅದು ನೋಡಿ ಯಾವ ಥರ ಬಂದಿದೆ ಅಂತ ಚೈನ್ಗಳು. ಇದೇ ಥರ ಹಾಗೆ ಮತ್ತೆ ರಿಟರ್ನು ಫ್ರಂಟಿಗೆ ತಿರುಗಿಸ್ಕೊಬೇಕು. ಕ್ರೋಶ ಯಾವಾಗಲೂ ಸೀರೆ ಮೇಲ್ಭಾಗದಿಂದನೇ ನೀವು ಡಿಸೈನ್ಗಳನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಕುಚ್ಚು ಹಾಕುವಾಗ ಬರೀ ಕುಚ್ಚು ಹಾಕೋರು ಮಾತ್ರ ಬ್ಯಾಕ್ ಸೈಡಿಂದ ಹಾಕ್ತಾರೆ. ಆದರೆ ಕ್ರೋಶ ಡಿಸೈನ್ ಎಲ್ಲ ಹಾಕುವಾಗ ಫ್ರಂಟಿಂದನೇ ಹಾಕ್ಕೊಂಡು ಬರಬೇಕು, ಯಾಕಂದರೆ ಬೀಡ್ಸ್ ಎಲ್ಲ ಫ್ರಂಟೇ ಕಾಣಬೇಕಲ್ವಾ. ನೋಡಿ ಈ ಥರ ಬಂದಿದೆ. 2 ನಾನು ಫ್ಲವರ್ ಡಿಸೈನ್ ಇದು ಬೀಡ್ಸ್ ಹಾಕಿದ್ದೀನಿ. ಮಧ್ಯೆ 3 ಆ ಕಡೆ ಈ ಕಡೆ 2 ಚೈನು ಹಾಕಿದ್ದೀನಿ. ಆ 2 ಮನೆನ 3 ಚೈನಲ್ಲಿ ಹಾಕಿದ್ದೀನಿ. ಸರಿನಾ? 3 ಚೈನ್ ಸಾಕಾಗುತ್ತೆ ನಿಮಗೆ. ನೋಡಿ ಹೇಗೆ ಹಾಕಿದ್ದೀನಿ ಅಂತ. ಸೀರೆ ಎಲ್ಲ ಹೇಳ್ಕೊಂಡಂಗೆ, ಆ ಸೀರೆ ಅಲ್ಲ ಅದು ಬಟ್ಟೆ, ಆದರೂ ನಿಮಗೆ ಹೇಳ್ತಾ ಇರೋದು ಸೀರೆಗೆ ಹಾಕುವಾಗ ಆ ಥರ ಹೇಳ್ಕೊಂಡಂಗೆ ಆಗದೆ ಇರೋ ಹಂಗೆ ಹಾಕ್ಕೊಳ್ತಾ ಬರಬೇಕು. ನೋಡಿ ಈಗ ಮತ್ತೆ ಅಲ್ಲಿ ಒಂದು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಕೊಂಡು 3 ಚೈನ್ ಹಾಕಿ ನೀವು ಕುಚ್ಚು ಹಾಕೋಕ್ಕಿರೋ ಮನೆನ ಕಂಪ್ಲೀಟ್ ಮಾಡ್ಕೊಳ್ಳಿ. 1 2 ಮತ್ತು 3 ಈ ಥರ 3 ಚೈನ್ ಹಾಕಿ ಕುಚ್ಚು ಹಾಕಕ್ಕೆ ಬಿಟ್ಟಿರೋ ಮನೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಥರ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿ ಲಾಕ್ ಇದೆಯಲ್ಲ ಆ ಜಾಗಕ್ಕೆ ಲಾಕ್ ಹಾಕ್ಕೊಳ್ಳಿ. ನೋಡಿ ಆ ಜಾಗಕ್ಕೆ ಲಾಕ್ ಹಾಕ್ಕೊಳ್ಳಿ. ಮತ್ತು ಕೆಲವರು ಅಲ್ಲಿಂದನೇ ಆರ್ಚ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಸ್ವಲ್ಪ ಸಣ್ಣದಾಗಿ ಹಾಕಬೇಕಂದ್ರೆ ನೋಡಿ ಈಗ ಹಾಕ್ತಿದ್ದೀನಲ್ಲ ಅಲ್ಲಿ ಚೈನ್ ಇದೆಯಲ್ಲ, ಚೈನ್ ಒಳಗಿಂದ ಒಂದು ಲಾಕ್ ಹಾಕ್ಕೊಳ್ಳಿ. ಹೀಗೆ ಒಂದು ಹಾಫ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ನಿಮಗೆ ತುಂಬ ಲೆಂತಿಯಾಗಿ ಬೇಡ ಅಂದರೆ ಕ್ರೋಶಗಳು ಆರ್ಚ್ಗಳು ಆ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಒಂದು ಹಾಫ್ ಕ್ರೋಶ ಹಾಕ್ಕೊಂಡು ಈಗ ನೀವು ಹಾಫ್ ಕ್ರೋಶ ಸ್ಟಾರ್ಟ್ ಮಾಡಿ. ಇದು ಕುಚ್ಚು ಹಾಕಲಿಕ್ಕೆ ಅದ್ರ ಮೇಲೆ ನಿಮಗೆ ಕುಚ್ಚು ಬರುತ್ತೆ. ಆ ಕುಚ್ಚು ಬರೋದ್ರಿಂದ ನಿಮಗೇನು ವ್ಯತ್ಯಾಸಗಳು ಕಾಣಿಸೋದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ಈ ಥರ ದಾರನ ಒಂದು ರೌಂಡು ಸುತ್ತಕೊಂಡು ಆ ಬೀಡ್ಸ್ ಹಿಂದ್ಗಡೆ ಚೈನ್ ತೊಗೊಂಡು ಬಂದ್ವಲ್ಲ ನಾವಿವಾಗ, ಆ ಚೈನ್ ಒಳಗಿಂದ ದಾರನ ತಗೊಂಡು ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಎಳ್ಕೊಬೇಕು ನೀವು. ತುಂಬ ಉದ್ದ ಎಳ್ಕೊಳಕ್ಕೆ ಹೋಗಬೇಡಿ, ತುಂಬ ಗಿಡ್ಡನೂ ಎಳ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಬೇಕು ಒಂದು ಮೀಡಿಯಮ್ ಸೈಜಲ್ಲಿ ಸೀರೆಗೆ ಬರೀ ಒಂದೇ ಸಿಂಗಲಾಗಿ ನೀವು ಆರ್ಚ್ ಮಾಡ್ತೀರಂದರೆ ಒಂದೇ ಸಿಂಗಲ್ ಥ್ರೆಡ್ಡಲ್ಲಿ ಸ್ವಲ್ಪ ಉದ್ದ ಎಳ್ಕೊಳ್ಳಿ. ನೀವು 2-3 ಅದ್ರ ಮೇಲಿನ ಮೇಲೆ ಡಿಸೈನ್ಗಳು ಬರುತ್ತೆ, ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಾನು. ಆವಾಗೆಲ್ಲ ಸ್ವಲ್ಪ ಸಣ್ಣದಾಗಿ ಹಾಕ್ಕೊಳ್ತಾ ಬನ್ನಿ. ಮೇಲೆ ಇನ್ನೂ ಡಿಸೈನ್ಗಳು ಬರುತ್ತಲ್ವ, ಡಬಲ್ ಕಲರ್, ತ್ರಿಬಲ್ ಕಲರ್ ಮತ್ತು ಬೀಡ್ಸ್ ಎಲ್ಲ ಆ್ಯಡ್ ಮಾಡಲಿಕ್ಕಿದ್ದಾಗ ಆಗ ನಿಮಗೆ ಸಪ್ರೇಟಾಗಿ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಅಲ್ಲಿ ಹಿಡ್ಕೋಬೇಕು ಆ ಜಾಗದಲ್ಲಿ ಎಳ್ಕೊಂಡ ನಂತರ. ಎಳ್ಕೊಂಡು 2ರಲ್ಲೊಂದು ಮತ್ತು 2ರಲ್ಲೊಂದು ತಗೊಳ್ಳಿ. ಇದು ಡಬಲ್ ಕ್ರೋಶ. ಓಕೆ ನೋಡಿ ಈ ಥರ ಬರುತ್ತೆ. 2ರಲ್ಲೊಂದು ತಗೊಳ್ಳಿ. ಅದೇ ಥರನೇ ನೀವು ಅದೇ ಫುಲ್ ಚೈನ್ ಒಳಗಡೆ ಫುಲ್ಲು ಡಬಲ್ ಕ್ರೋಶನ ತಗೊಳ್ತಾ ಬರಬೇಕಾಗತ್ತೆ. ಡಬಲ್ ಕ್ರೋಶ ತಗೊಳ್ತಾ ಬಂದರೆ ನೀವು ಎಷ್ಟು ಬರುತ್ತೆ ನೋಡಿ, ಕೆಲವೊಮ್ಮೆ 7, 8, 9, 10 ಆ ಚೈನ್ ಎಷ್ಟು ಉದ್ದ ಇದೆ, ಅದು ಬೀಡ್ಸ್ ಹಿಂದ್ಗಡೆ ಇರೋ ಚೈನ್ ಇದೆಯಲ್ಲ ಅದು ಎಷ್ಟು ಉದ್ದ ಇದೆ ಅಷ್ಟು ಉದ್ದದ ಮೇಲೆ ನಿಮಗೆ ಅಂದಾಜಾಗುತ್ತೆ. ಅಷ್ಟು ಉದ್ದ ಕಂಪ್ಲೀಟಾಗಿ ನೀವು ಫುಲ್ ಮಾಡಬೇಕು, ಆ ಚೈನ್ನ ಫಿಲ್ ಮಾಡಬೇಕು. ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೀವು ಯಾವಾಗಲೂ ಸೀರೆಗೆ ಹಾಕುವಾಗ ಫಸ್ಟ್ ಆರ್ಚ್ ಇದೆಯಲ್ಲ, ಫಸ್ಟ್ ಆರ್ಚಲ್ಲಿ ಮಾತ್ರ ಎಷ್ಟು ಬರುತ್ತೆ ಅಂತ ಲೆಕ್ಕ ಮಾಡ್ಕೊಳ್ಳಿ. ಅದೇ ಥರನೇ ಹಾಕ್ಕೊಳ್ತಾ ಬನ್ನಿ. ನೀವು ಮನೆಗಳು ಕೂಡ ಹಾಗೆ ಚೈನ್ ಹಾಕುವಾಗ
ಒಂದು ಉದ್ದ ಚೈನು ಒಂದು ಗಿಡ್ಡ ಚೈನೆಲ್ಲ ಹಾಕಬಾರ್ದು. ಕರೆಕ್ಟಾಗಿ ಒಂದೇ ಸೈಜಲ್ಲಿ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಆಗ ನಿಮಗೆ ಆರ್ಚ್ಗಳು ಕೂಡ ಒಂದೇ ಸೈಜಲ್ಲಿ ಬರುತ್ತೆ ನೀಟಾಗಿ. ನೀವು ಒಂದು ಸತಿ ಎಷ್ಟು ಉದ್ದ ಎಳ್ಕೊಂಡಿರ್ತೀರೋ ಆರ್ಚ್ ಹಾಕುವಾಗ ಡಬಲ್ ಕ್ರೋಶನ ಎಷ್ಟು ಉದ್ದಕ್ಕೆ ಬೇಕು ಅಷ್ಟುದ್ದಕ್ಕೆ ಅಷ್ಟೇ ಉದ್ದನ ಮೇಂಟೈನ್ ಮಾಡ್ಕೊಂಡು ಬನ್ನಿ ನೀವು ಕೊನೆವರೆಗೂ, ಆಯಿತಾ. ನೋಡಿ ಅಲ್ಲಿ ಹಾಕಿದ್ದೀನಿ ಆಲ್ರೆಡಿ 3 ಹಾಕಿದೆ ನಾನು. ಆ 3 ಡಬಲ್ ಕ್ರೋಶ ಕೂಡ ಒಂದೇ ಸೈಜಲ್ಲಿ ಬರೋ ಹಾಗೆ ನೋಡ್ಕೊಳ್ಳಿ. ನೀವು ದಾರನ ಒಳಗೆ ತಗೊಳ್ಳುವಾಗ ಬೆರಳು ಕೆಳಗೆ ಇಟ್ಕೊಳ್ಳಿ. ದಾರನ ಮೇಲಕ್ಕೆ ತಂದ್ರ ಮೇಲೆ ಈ ಥರ ಅಲ್ಲಿ ಮೇಲೆ ಬೆರಳು ಮೇಲೆ ತಂದು ಸ್ವಲ್ಪ ಹಿಡ್ಕೋಬೇಕಾಗತ್ತೆ. ಆ ಥರ ಮೇಲೆ ತಂದು ಹಿಡ್ಕೊಂಡು ನೀವು ಕ್ರೋಶಗಳನ್ನ ಹಾಕಿ, ಲಾಕ್ಗಳನ್ನ ಹಾಕಿರಿ. ಎರಡರಲ್ಲೊಂದು ನೋಡಿ ಎಲ್ಲಿಟ್ಕೊಂಡಿದ್ದೀನಿ ನಾನು ಬೆರಳು ಅಂತ ಆ ಜಾಗದಲ್ಲಿ ತಂದಿಟ್ಕೊಳ್ಳಿ. ಹಾಗೆ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ ನಾನು ಫುಲ್ ಹಾಕ್ತಾ ಬಂದೆ. ಈ ಥರ ನೀವು ನೋಡ್ಕೊತ ಬನ್ನಿ ಆಯಿತಾ. ಹಾಕುವಾಗ ಸ್ವಲ್ಪ ಹೀಗೆ ಎಳ್ಕೊತ ಇನ್ನೆಷ್ಟು ಚೈನ್ ಹಾಕ್ಬೋದು ಡಿಸೈನ್ ಕಂಪ್ಲೀಟ್ ಆಗೋಕ್ಕೆ, ಕರೆಕ್ಟಾಗಿ ಆರ್ಚ್ ಬಂತ ಅಂತ ಚೆಕ್ ಮಾಡಬೇಕಲ್ವ. ಜಸ್ಟ್ ಹಿಂಗೆ ಲಾಸ್ಟ್ ಎಂಡಿಗೆ ಬರುವಾಗ ಈ ಥರ ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವು ಎಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಿರ್ತೀರೋ ಅಷ್ಟೇ ಲೆಂತಲ್ಲಿ ನೀವು ಅದೇ ಜಾಗಕ್ಕೆ ನೀವು ಎಂಡ್ ಮಾಡಬೇಕು. ನೋಡಿ ಅದೇ ಜಾಗಕ್ಕೆ ಎಂಡ್ ಮಾಡಿದರೆ ಮಾತ್ರ ನಿಮಗೆ ಅದು ಕಂಪ್ಲೀಟಾಗಿ ಚೆನ್ನಾಗಿ ಕಾಣುತ್ತೆ. ಆರ್ಚು ಸೇಮ್ ಸೈಜಲ್ಲಿ ಬರುತ್ತೆ. ನೋಡಿ ಈಗ ಆರ್ಚ್ ಹಾಕಿದೆ ಅಲ್ವಾ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅದು ಫಸ್ಟ್ ಕುಚ್ಚಿದು ಒಂದು ಹಾಕಿ ಲಾಕ್ ಹಾಕಿ ಮತ್ತೆ ಇನ್ನೊಂದು ಹಾಫ್ ಕ್ರೋಶ ತಗೊಂಡಿದ್ದೆ ಅಲ್ವಾ. ನೋಡಿ ಹೇಗೆ ಬಂದಿದೆ ಅಂತ. ನೋಡಿ ಸಣ್ಣದಾಗಿ ಹಾಕಿದ್ದೀನಿ ನಾನು ಡಬಲ್ ಕ್ರೋಶ, ಮತ್ತು ಟೈಟಾಗಿ ಹಾಕಿದ್ದೀನಿ. ನೋಡಿ ಈ ಥರ ಬರಬೇಕು ಡಬಲ್ ಕ್ರೋಶ. ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಲೂಸ್ ಹಾಕಿದ್ದೆ. ಈ ಥರ ಎಲ್ಲ ಫಾಲ್ಟ್ ಆಗುತ್ತೆ, ಹೇಗೆ ತಪ್ಪುಗಳಾಗುತ್ತೆ ಅಂತ ತೋರ್ಸೋಕ್ಕೆ. ಅದೇ ಥರನೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟ್ ಎಂಡ್ ಮಾಡಿ ಮತ್ತೆ 3 ಚೈನ್ ಹಾಕಿಬಿಟ್ಟು ಆ ಕುಚ್ಚು ಹಾಕೋ ಜಾಗ ಇದೆಯಲ್ಲ, ಕುಚ್ಚು ಹಾಕೋ ಚೈನ್ ಮನೆ ಇದೆಯಲ್ಲ, ಅದು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲಿಗೆ ನೀವು ಆರ್ಚ್ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಗೇ ನೀವು ತಂದು ಎಂಡ್ ಮಾಡ್ಕೋಬೇಕಾಯ್ತಾ. ನೋಡಿ ಈ ಥರ ಲಾಕ್ ಹಾಕ್ಕೊಂಡು ಆವಾಗ ಏನು ಮಾಡಿದ್ದೆ ಹೇಳಿ, ಮತ್ತೆ ನಾನು ಒಂದು ಹಾಫ್ ಕ್ರೋಶ ತೊಗೊಂಡಿದ್ದೆ ಆ ಕುಚ್ಚು ಹಾಕೋ ಮನೆ ಕಂಪ್ಲೀಟ್ ಆದ ನಂತರ. ಮತ್ತೆ ಒಂದು ಹಾಫ್ ಕ್ರೋಶ ತೊಗೊಂಡು ನಾನು ಆರ್ಚ್ ಸ್ಟಾರ್ಟ್ ಮಾಡಿದೆ ಅಲ್ವಾ. ಇದು ಡಬಲ್ ಕ್ರೋಶ. ನೋಡಿ ಇದು ಫಸ್ಟ್, ಇದು ಡಬಲ್ ಕ್ರೋಶ. ಈಗ ನೆಕ್ಸ್ಟ್ದು ನಿಮಗೆ ನಾನು ತ್ರಿಬಲ್ ಕ್ರೋಶ ತೋರಿಸ್ತೀನಿ ಹೇಗೆ ಹಾಕೋದಂತ. ನೋಡಿ ಇದು ಡಬಲ್ ಕ್ರೋಶದ ಆರ್ಚ್ ಮನೆ. ಈಗ ನಾನು ತ್ರಿಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನಗೆ ಉದ್ದ ಜಾಸ್ತಿ ಆಗುತ್ತೆ, ಸ್ವಲ್ಪ ಒಂದು ಒಳಗಡೆಯಿಂದ ದಾರ ತಗೊಂಡು ಒಂದು ಹಾಫ್ ಕ್ರೋಶನ ಮಾಡ್ಕೊಳ್ತೀನಿ. ನೀವು ಕೂಡ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ತುಂಬ ಉದ್ದ ಅನಿಸಿದರೆ ಈ ಥರ. ನೋಡಿ ದಾರ ಬೆರಳಲ್ಲಿ ಅವಾಗವಾಗ ಸುತ್ಕೊತಾ ಇರಿ. ಮತ್ತು ದಾರ ಲೂಸಾಗಿ ಇಟ್ಕೋಬಾರ್ದಾಯ್ತಾ, ಟೈಟಾಗಿಯೇ ಇಟ್ಕೋಬೇಕು. ಲೂಸ್ ಆದರೆ ಈ ಕಡೆ ಕ್ರೋಶಗಳು ಕೂಡ ಲೂಸಾಗೇ ಬಂದುಬಿಡುತ್ತೆ, ಆವಾಗ ಚೆನ್ನಾಗಿ ಕಾಣೋದಿಲ್ಲ. ಬೆರಳಲ್ಲಿ ಯಾವಾಗಲೂ ದಾರನ ಟೈಟಾಗಿ ಇಟ್ಕೊಳ್ಳಿ. ಓಕೆ. ನೋಡಿ ಇದು ಡಬಲ್ ಕ್ರೋಶ. ನಿಮಗೆ ಈಗ ನಾನು ತ್ರಿಬಲ್ ಕ್ರೋಶ ಹಾಕೋದು ತೋರಿಸ್ಕೊಡ್ತೀನಿ. ತ್ರಿಬಲ್ ಕ್ರೋಶಕ್ಕೆ 2 ಸತಿ ದಾರ ಸುತ್ಕೋಬೇಕಾಗತ್ತೆ ನೀಡಲಿಗೆ. ಡಬಲ್ ಕ್ರೋಶಕ್ಕೆ 1 ಸತಿ ಸುತ್ಕೋಬೇಕು, ತ್ರಿಬಲ್ ಕ್ರೋಶಕ್ಕೆ 2 ಸತಿ ಸುತ್ಕೋಬೇಕು. ಈ ಥರ ಬೀಡ್ಸ್ ಹಿಂದ್ಗಡೆ ಇರೋ ಚೈನ್ ಒಳಗಡೆಯಿಂದ ದಾರ ತಗೊಳ್ಳಿ. ಇದರಲ್ಲಿ 3 ಸತಿ ಎರಡರಲ್ಲೊಂದು ತಗೋಬೇಕಾಗತ್ತೆ. ಇದು ಸ್ವಲ್ಪ ಜಾಗ್ರತೆಯಾಗಿ ಹಾಕಿ ಆಯಿತಾ, ಯಾಕಂದರೆ ತ್ರಿಬಲ್ ಕ್ರೋಶ ಹಾಕುವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ. ಅದು 3 ಸತಿ ಒಳಗಡೆಯಿಂದ ನೀಡಲಿಂದ ತೊಗೊಂಡಿರೋದ್ರಿಂದ ಎರಡರಲ್ಲೊಂದು ತಗೋಬೇಕಾಗತ್ತೆ 3 ಸತಿ. ನೋಡಿ 1 ಸತಿ ಎರಡರಲ್ಲೊಂದು ತೊಗೊಂಡೆ, ಇನ್ನೊಂದು ಸತಿ ಎರಡರಲ್ಲೊಂದು ತೊಗೊಳ್ತೀನಿ. ನೋಡಿ ನಿಧಾನವಾಗಿ ತೊಗೊಳ್ಳಿ. ಈಗ ಮತ್ತೆ ಇನ್ನೊಂದು ಸತಿ ಎರಡರಲ್ಲೊಂದು ಸತಿ ತೊಗೊಬೇಕು. ನೋಡಿ ಎರಡರಲ್ಲೊಂದು, ಇದಕ್ಕೆ ನಾವು ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ, ಸರಿನಾ. ನೋಡಿ ಇದು ಎಷ್ಟು ಹೈಟ್ ಬಂತು ಅಂತ. ನೋಡಿ ಇದು 3 ಸತಿ ತೊಗೊಂಡೆ ನಾನು ತ್ರಿಬಲ್ ಕ್ರೋಶನ. ಮತ್ತೆ 2 ಸತಿ ಸುತ್ತಕೊಂಡು ಚೈನ್ ಒಳಗಡೆಯಿಂದ ದಾರ ತಗೊಂಡು ಎರಡರಲ್ಲೊಂದು ಅಂತ 3 ಸತಿ ತಗೋಬೇಕು. ಎರಡರಲ್ಲೊಂದು, ನೋಡಿ ಅದು ಸರಿಯಾಗಿಲ್ಲ, ದಾರ ಸಿಕ್ಕಾಕೊಳ್ತು.
ಆ ಥರ ಆಗುತ್ತೆ. ಫಸ್ಟ್ ಎರಡರಲ್ಲೊಂದು ತೊಗೊಂಡ್ಬಿಡ್ಬೋದು, ಎರಡನೇ ಸತಿ ಎರಡರಲ್ಲೊಂದು ತಗೊಳ್ಳುವಾಗ ಅದು ಸಿಲ್ಕ್ ಥ್ರೆಡ್ ಅಲ್ವಾ, ಒಂದೊಂದು ಸತಿ ದಾರದ ಒಳಗಡೆಯಿಂದ ಬಂದುಬಿಡುತ್ತೆ. ನೋಡಿ ಈ ಥರ ಎರಡರಲ್ಲೊಂದು 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 ಈ ಥರ 3 ಸತಿ ಎರಡರಲ್ಲೊಂದು ತೊಗೋಬೇಕು ನೀವು. ನೋಡಿ ಈಗ 2 ಕಂಬ ಹಾಕಿದೆ ಅಲ್ವಾ, ಮತ್ತಿದು 3ನೇ ಕಂಬ. ನೋಡಿ ಇದು ಕೂಡ ಹಾಗೆ 2 ಸತಿ ದಾರನ ಸುತ್ತಕೊಂಡು ನೀಡಲಲ್ಲಿ ಚೈನ್ ಒಳಗಿಂದ ದಾರ ತೊಗೊಂಡು ಎರಡರಲ್ಲೊಂದು 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 3 ಸತಿ ಎರಡರಲ್ಲೊಂದು ತಗೊಳ್ಳಿ ಆಯಿತಾ. ಇದೇ ಥರನೇ ಫುಲ್ ಡಿಸೈನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಅಂತ ಹೇಳಿ ಈಗ ನಾನು 3 ಮನೆ ತಗೊಂಡೆ, ಅಂದರೆ 3 ಕ್ರೋಶ ತಗೊಂಡೆ. ಮತ್ತು ಫುಲ್ ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೀವು ಆರ್ಚನ್ನು ಚೆಕ್ ಮಾಡ್ತಾ ಬರಬೇಕು. ಹಾಗೆ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಎಷ್ಟು ಮನೆ ಬೇಕಾಗುತ್ತೆ ಅಂತ ನೋಡ್ಕೊಳ್ತಾ ಹಾಕ್ಕೊಳ್ತಾ ಬನ್ನಿ ಆಯಿತಾ. ನೋಡಿ ಈ ಥರ ಕಂಪ್ಲೀಟ್ ಮಾಡಿದೆ ನಾನು. ನೋಡ್ಕೊತ ಬನ್ನಿ ನೀವು, ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲಿಂದ ನೀವು ಎಲ್ಲಿ ಅದೇ ಜಾಗಕ್ಕೇ ಎಂಡ್ ಮಾಡಬೇಕಾಗತ್ತೆ. ಮತ್ತು ನೋಡ್ಕೊತ ಬನ್ನಿ ಇನ್ನೆಷ್ಟು ತಗೋಬೋದು, ನೀವು ಎಷ್ಟು ಕ್ರೋಶ ತಗೋಬೋದು, ಚೈನು ಲೂಸ್ ಇದೆಯಾ ಟೈಟ್ ಇದೆಯಾ, ಡಿಸೈನ್ ಟೈಟ್ ಬಂತಾ, ಅದು ಕೆಳಗಡೆ ಚೈನ್ ಇದೆಯಲ್ಲ ಅದು ಫುಲ್ ಕಂಪ್ಲೀಟಾಗಿ ಫಿಲ್ ಆಯಿತಾ, ಅದೆಲ್ಲ ಚೆಕ್ ಮಾಡ್ಕೊತ ಬನ್ನಿ. ನೋಡಿ ನನಗೆ ಫಿಲ್ ಆಗಲಿಲ್ಲ, ಅದಕ್ಕೆ ನಾನು ಇನ್ನೊಂದೆರಡು ತೊಗೊಂಡೆ. ನೋಡಿ ನೋಡ್ಕೊತ ಬರಬೇಕು, ಇಟ್ಟು ನೋಡಬೇಕು ನಿಮಗೆ ಅದು ಎಳ್ದಂಗೆ ಆಗುತ್ತಾ ಅಥವಾ ಇನ್ನೂ ಒಂದೆರಡು ಚೈನ್ ತೊಗೋಬೇಕಾ. ನೋಡಿ ಆರ್ಚ್ ಬಂತಾ ಸರಿಯಾಗಿ, ಆ ಥರ ಚೆಕ್ ಮಾಡ್ಕೊಳ್ಳಿ ನೀವು. ಚೆಕ್ ಮಾಡ್ಕೊತ ಹಾಕ್ಕೊಳ್ಳಿ. ಒಂದು ಸತಿ ನೀವು ಒಂದು ಆರ್ಚ್ ಹಾಕುವಾಗ ಗೊತ್ತಾಗುತ್ತೆ. ನಾನಿದು ಯಾಕೆ 2 ಡಿಸೈನ್ ಚೆಕ್ ಮಾಡಿದೆ ಅಂದರೆ ಇದು ತ್ರಿಬಲ್ ಕ್ರೋಶ ಅದು ಡಬಲ್ ಕ್ರೋಶ ಬೇರೆ ಬೇರೆ ಅಲ್ವಾ, ಬೇರೆ ಬೇರೆ ಸೈಜಿಗೆ ಬೇರೆ ಬೇರೆ ಅಂದರೆ ನಿಮಗೆ ಕ್ರೋಶಗಳು ಅಂಕೆ ಹೆಚ್ಚು ಕಮ್ಮಿ ಬರುತ್ತೆ. ಅದಕ್ಕೆ ನೀವು ಸ್ಯಾರಿಗೆಲ್ಲ ಹಾಕುವಾಗ ಒಂದು ಸತಿ ಒಂದು ಮನೆ ಹಾಕುವಾಗ ಒಂದು ಸತಿ ಒಂದು ಆರ್ಚ್ ಹಾಕುವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಮೇಲೆ 2ನೇ ಸತಿ ಏನು ನಿಮಗೆ ಕಷ್ಟಪಡಬೇಕಂತೇನಿಲ್ಲ, ಅಷ್ಟೇ ಹಾಕ್ಕೊಳ್ತಾ ಹೋದರೆ ಆಯಿತು ಫುಲ್ ಸ್ಯಾರಿನ. ನೋಡಿ ಈ ಥರ ಸ್ವಲ್ಪ ಎಳೆದ್ಬಿಟ್ಟು ನೋಡ್ಕೊತ ಬನ್ನಿ ಕರೆಕ್ಟಾಗಿ ಬಂತಾ ಅಂತ. ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಪ್ಲೇಸಿಗೆ, ಅಂದರೆ ರಿಟರ್ನ್ ಅಲ್ಲ ಎದುರುಗಡೆ, ಈ ಕಡೆ ಚೈನಲ್ಲಿ ಯಾವ ಜಾಗದಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಆ ಕಡೆ ಚೈನಲ್ಲೂ ಅದೇ ಜಾಗದಲ್ಲೇ ನೀವು ಲಾಕ್ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಲಾಕ್ ಹಾಕ್ಕೋಬೇಕು ನೀವು. ನೋಡಿ ಹೀಗೆ ಆ ಚೈನಲ್ಲಿ ಯಾವ ಜಾಗದಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಈ ಕಡೆ ಬಂದಾಗ ಸೇಮ್ ಅದೇ ಜಾಗದಲ್ಲಿ ನೀವು ಎಂಡ್ ಮಾಡಬೇಕಾಗತ್ತೆ ಆರ್ಚು. ಇದು ನೋಡಿ ತ್ರಿಬಲ್ ಕ್ರೋಶ ಹೇಗೆ ಬಂದಿದೆ ಅಂತ. ಇದು ಸ್ವಲ್ಪ ಡಬಲ್ ಕ್ರೋಶಕ್ಕಿಂತ ಹೈಟ್ ಬರುತ್ತೆ. ನೋಡಿ ಕಾಣಿಸ್ತಾ ಇದೆ ನಿಮಗೆ ಡಿಫ್ರೆನ್ಸು. ನೋಡಿ ಇದು ಡಬಲ್ ಕ್ರೋಶ, ಈ ಕಡೆದು ತ್ರಿಬಲ್ ಕ್ರೋಶ. ನೋಡಿ ತ್ರಿಬಲ್ ಕ್ರೋಶ ಹೈಟ್ ಬಂದಿದೆ, ಡಬಲ್ ಕ್ರೋಶ ಡೌನ್ ಬಂದಿದೆ. ನಿಮಗೆ ಮುಂದೆ ಮುಂದೆ ನಾನು 1 by 1 ಡಿಸೈನ್ನ ತೋರಿಸ್ತಾ ಹೋಗ್ತೀನಿ. ಡಿಸೈನ್ ತೋರಿಸಿದ ನಂತರ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಡಿಸೈನ್ಸ್ ಹಾಕಬೇಕು ಅಂತ. ಒಂದು 3-4 ಡಿಸೈನ್ ಹಾಕಿದ್ನ ನೀವು ನೋಡಿ ಕಲಿತ್ರೆ ಆಮೇಲೆ ನೀವೇ ನಿಮ್ಮದೇ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ. ಓಕೆ, ಏನಿಲ್ಲ, ಬರೀ ಸಿಂಗಲ್ಲು ಡಬಲ್ಲು ತ್ರಿಬಲ್ಲು ಕ್ರೋಶ ಹಾಫ್ ಕ್ರೋಶಗಳು ಕಲ್ತ್ಕೊಂಡ್ರೆ ಸಾಕು. ಅದರಲ್ಲೇ ಡಿಸೈನ್ ಮಾಡ್ತಾ ಹೋಗೋದು, ಬೇರೆ ಏನು ಕಷ್ಟಪಡಬೇಕಂತೇನಿಲ್ಲ. ಅದರಲ್ಲಿ ಹೇಗೆ ಬೇಕಾಗಿ ನಿಮ್ಮದೇ ಓನ್ ಕ್ರಿಯೇಟಿವಿಟಿ ಕೂಡ ಮಾಡ್ಬೋದು. ನೋಡಿ ಲಾಸ್ಟಿಗೆ ಈ ಥರ 3 ಚೈನ್ ತೊಗೊಂಡು ಡಿಸೈನ್ ಎಂಡ್ ಮಾಡ್ಕೊಳ್ಳಿ. ಡಿಸೈನ್ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಈ ಥರ ಲಾಕ್ ಹಾಕಿ ಅಲ್ಲಿಗೆ ಕಟ್ ಮಾಡಿಬಿಡ್ಬೇಡಿ. ಮೇಲ್ಗಡೆ ಒಂದು 2-3 ಚೈನ್ ತೊಗೊಂಡು ಆಮೇಲೆ ದಾರನ ಉದ್ದ ಕೆಳ್ಕೊಂಡು ಕಟ್ ಮಾಡಿ, ಆಮೇಲೆ ಹಿಂದ್ಗಡೆನ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿ. ಅದನ್ನು ತೋರಿಸಿದ್ದೀನಿ ನಾನು ನಿಮಗೆ. ಆಲ್ರೆಡಿ ಕೊಟ್ಟ ಎಲ್ಲ ಕ್ಲಾಸ್ಗಳಲ್ಲೂ ನಾನು ನಿಮಗೆ ಡಿಸೈನ್ ಹೇಗೆ ಎಂಡ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದೇ ಥರನೇ ಡಿಸೈನ್ ಎಂಡ್ ಮಾಡ್ಕೊಂಡು ಬನ್ನಿ. ಓಕೆ, ನೋಡಿ ಈ ಥರ ದಾರ ಕಟ್ ಮಾಡಿ ಎಳ್ಕೊಂಬಿಡಿ, ಒಂದು 2-3 ಚೈನ್ ಹಾಕ್ಬಿಟ್ಟು. ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಿಮಗೆ? ಇದು ಡಬಲ್ ಕ್ರೋಶ, ಅದು ತ್ರಿಬಲ್ ಕ್ರೋಶ. ನೋಡಿ ನಾನು ನಿಮಗೆ ನಿನ್ನೆ ಮನೆ ಹಾಕುವಾಗ ನೋಡಿ ತುಂಬ ಬಟ್ಟೆ ಎಲ್ಲ ಎಳ್ಕೊಂಡಂಗೆ ಕೊಟ್ಟೆ ಆಗಿತ್ತಲ್ವ, ಇದರಲ್ಲಿ ಆ ಥರ ಎಲ್ಲ ಇಲ್ಲ. ನೋಡಿ ಇದರಲ್ಲಿ ಆ ಥರ ಎಲ್ಲ ಕಾಣಿಸ್ತಾ ಇಲ್ಲ ಅಲ್ವಾ? ನೋಡಿ
ಬಟ್ಟೆ ಎಲ್ಲ ಕೊಟ್ಟೆ ಎಲ್ಲ ಆಗಿಲ್ಲ. ಮನೆಗಳನ್ನ ನೋಡಿ ಹೇಗೆ ಹಾಕಿದ್ದೀನಿ ಅಂತ. ನೀವು ಸೈಜ್ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಆ ಮನೆ ಹಾಕುವಾಗ ಚೈನ್ ಹಾಕ್ತಿರಲ್ಲ ನೀವು ಲಾಕು, ಅದು ಹಾಕುವಾಗ ನೀವು ಕರೆಕ್ಟ್ ಅದು ಎಷ್ಟು ಉದ್ದಕ್ಕೆ ಬರುತ್ತೆ ಅಷ್ಟೇ ಉದ್ದಕ್ಕೆ ಲಾಕ್ ಹಾಕೊಳ್ತಾ ಬನ್ನಿ ಬಟ್ಟೆ ಒಳಗೆ ಚುಚ್ಚಿ. ತುಂಬ ಉದ್ದಗಿಡ್ಡ ಅಲ್ಲ, ಎಳೆಯೋಕ್ಕೆಲ್ಲ ಹೋಗಬೇಡಿ. ನೋಡಿ ಹೇಗೆ ಬಂದಿದೆ ಅಂತ. ಇದು ಡಬಲ್ ಕ್ರೋಶ, ಇದು ತ್ರಿಬಲ್ ಕ್ರೋಶ. ಓಕೆ, ನೋಡಿದ್ರೆ ಫ್ರೆಂಡ್ಸ್, ಇದೇ ಥರನೇ ಮನೆಯಲ್ಲಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹಾಕಿದರೆ ಸಾಕು. ಆಮೇಲೆ ಬೀಡ್ಸ್ಗಳೆಲ್ಲ ಆ್ಯಡ್ ಮಾಡಿಕೊಂಡು ನಿಮ್ಮದೇ ಓನ್ ಕ್ರಿಯೇಟಿವಿಟಿಯಲ್ಲಿ ಡಿಸೈನ್ಗಳನ್ನ ಪ್ರಿಪೇರ್ ಮಾಡ್ತಾ ಬರ್ಬೋದು ಅಷ್ಟೇ ಫ್ರೆಂಡ್ಸ್. ಹೆಚ್ಚೇನು ಕೆಲಸ ಇಲ್ಲ. ಮಧ್ಯದಲ್ಲಿ ನೋಡಿ ಕುಚ್ಚು, ಆ ಕಡೆ ಮತ್ತು ಲಾಸ್ಟಲ್ಲಿ ಈ ಕಡೆ ಲಾಸ್ಟಲ್ಲಿ ಕುಚ್ಚು. ಅದನ್ನು ಕೂಡ ಮುಂದೆ ನಾನು ಡಿಸೈನ್ ಹಾಕುವಾಗ ತೋರಿಸ್ತಾ ಬರ್ತೀನಿ. ಓಕೆನಾ? ಇದೇ ಥರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.